ನನ್ನ ಮಗಳನ್ನ ಸ್ಕೂಲ್ ಕರ್ಕೊಂಬರಕ್ಕೆ ಹೋಗಿದ್ದೀನಿ. ಲಾಸ್ಟ್ ಡೇ ಇದು. ನೋಡಿ ಎಲ್ಲ ಮಕ್ಕಳು ಎಷ್ಟು ಮಿಸ್ ಮಾಡ್ತಾರೆ ಅಂತ. ಎಲ್ಲ ಕ್ಲಾಸವ್ರು ಬಂದಿದ್ರು, ಅವ್ರು ಮಾತ್ರ ಬಂದಿರಲಿಲ್ಲ. ಇದು ಲಾಸ್ಟ್ ಇದು. ಹಾಕಿದ್ದೀನಿ ನಿಮಗೆ ವೀಡಿಯೋಸ್ನ, ಬಟ್ ಅವಳು ಮನೆಗೆ ಬಂದಿದ್ದ ವೀಡಿಯೋನ ಹಾಕ್ತಾ ಇದ್ದೀನಿ. ಇವಳು ಬೆಸ್ಟ್ ಫ್ರೆಂಡ್, ಅವಳಿಗೆ ತುಂಬ ಜನ ಫ್ರೆಂಡ್ಸ್ ಇದ್ರು, ಬರೀ 5 ಜನ ಹುಡುಗಿರೋದ್ರೆ ತುಂಬ ಕ್ಲೋಸ್ ಆಗಿದ್ರು ಎಲ್ಲರೂ. ಮನೆಗೆ ಕರ್ಕೊಂಡು ಬಂದೆ. ನೋಡಿ ಎಷ್ಟು ಮಿಸ್ ಮಾಡ್ಕೋತಿದ್ದಾಳೆ ಅಂತ. ಆಗ ಮ್ಯಾಮ್ ಸಿಗ್ತಾರೆ, ಬಟ್ ನೀನು ಬೇರೆ ಕ್ಲಾಸ್ ಆಗಿರ್ತೀಯ ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ತೀಯ. ಹಾಂ, ಓದಾಗ ಬಂದಾಗೆಲ್ಲ ಮಾತಾಡ್ಸೋರ್ನ, ಓಕೆನಾ? ಹಾಂ, ಮಿಸ್ ಮಾಡ್ಕೋಬೇಡ. ಮ್ಯಾಮ್ ಮನೆ ಇಲ್ಲೇ ಅಲ್ವಾ? ಫೋನ್ ಇದೆ ಅಲ್ವಾ ಅವ್ರಿಗೆ? ಫೋನ್ ನಂಬರ್ ಇದೆ ಅಲ್ವಾ ನಮ್ಮ ಹತ್ರ? ಮಾತಾಡು ಫೋನ್ ಮಾಡಿ, ಓಕೆನಾ? ನಿಂಗೆ ಇಷ್ಟ ಅಲ್ಲ ನಿಮ್ಮ ಮ್ಯಾಮು? ಎಷ್ಟಿಷ್ಟ? ತುಂಬ. ಏನಕ್ಕೆ ಇಷ್ಟ? ನಿಮ್ಮ ಅಳ್ಬಾರ್ದು. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದರು, ಅಳ್ತಿದ್ಲು. ಆಮೇಲೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲ, ವೀಡಿಯೋ ಮಾಡ್ತಿದ್ದಾಳೆ ಅಂತ. ಹಾಗೆ ಸಂಜೆ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು ಬಂದ್ಲು. ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಕರ್ಕೊಂಡು ಬಂದೆ, ಇಲ್ಲಾಂದರೆ ತುಂಬ ಅಳಕ್ಕೆ ಮಾಡಿದ್ಲು. ಹಾಗೂ ಫೋನ್ ಮಾಡಿ ಮಾತಾಡಿಸ್ದೆ. ಇಲ್ಲಿ ಸ್ವಲ್ಪ ಸಮಾಧಾನ ಎಲ್ಲ ಆದ್ಲು. ಅವಳು ಸ್ವಲ್ಪ ತುಂಬಾ ಅಟ್ಯಾಚ್ ಆಗಿಬಿಟ್ಟಿದ್ಲು ಅವ್ರ ಮ್ಯಾಮ್ ಜೊತೆ. ನೋಡೋಣ ನೆಕ್ಸ್ಟ್ ಯಾರು ಮ್ಯಾಮ್ ಸಿಗ್ತಾರೆ ಅಂತ. ಎಲ್ಲರೂ ಅಷ್ಟೇ, ಒಂದೊಂದು ಏಜ್ ಆಗ್ತಾ ಅವಳಿಗೆ ಒಳ್ಳೊಳ್ಳೆ ಮ್ಯಾಮ್ ಸಿಗ್ತಾರೆ. ತುಂಬಾ ಖುಷಿಯಾಗಿದ್ಲು. ಸಂಜೆ ಆಗ್ತಾ ಸರಿಯಾದ್ಲು. ಇದೆಲ್ಲ ನನಗೆ ಒಂದು ಮೆಮೊರೀಸ್ ಅಷ್ಟೇ. ಅವಳು ದೊಡ್ಡವಳು ಆಮೇಲೆ ತೋರಿಸಿರೋ ಅವಳೊಂದು ನೋಡಿ ಹೇಗಿದ್ದೆ ನಾನು ಅಂತ ಅನ್ನೋದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸಣ್ಣ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.